ಪೀಸ್ ಫಾರ್ ಹ್ಯುಮ್ಯಾನಿಟಿ ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರು ಜೆಡಿಎಸ್ ಬೆಂಗಳೂರು ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸಲೀಂ ಪಾಷಾ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಸಹಭಾಗಿತ್ವದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 40 ಚಾಮುಂಡಿನಗರದಲ್ಲಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ರಕ್ತದಾನ ಶಿಬಿರ, ಹೆಲ್ತ್ ಕಾರ್ಡ್ ಕ್ಯಾಂಪ್, ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ಪರೀಕ್ಷೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಹಾಗೂ ಉಚಿತ 24x7 ಎಮರ್ಜೆನ್ಸಿ ಸರ್ವಿಸ್ ವಾಹನವನ್ನು ಬಿಡುಗಡೆ ಮಾಡಿದರು. ಎ ಟು ಝೆಡ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಸಲೀಂ ಪಾಷಾರವರು ಈ ಶಿಬಿರ ಇಂದು ಮತ್ತೆ ನಾಳೆ ನಡೆಯಲಿದ್ದು ಜನರು ಇದರ ಉಪಯೋಗವನ್ನು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಕ್ಯಾಂಪ್ಗೆ ಬರುವ ಎಲ್ಲರ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕನ್ನಡ ನಜೀರ್, ಜೆಡಿಎಸ್ ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಉಮೇಶ್ ಗೌಡ ಮತ್ತು ಪೀಸ್ ಫಾರ್ ಹ್ಯುಮ್ಯಾನಿಟಿ ಟ್ರಸ್ಟ್ನ ತಂಡದವರು ಉಪಸ್ಥಿತರಿದ್ದರು. ರೋಹಿತ್, ಇವತ್ತು ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮುಂಡಿ ನಗರ ಅನ್ನೋ ಒಂದು ವಾರ್ಡ್ ಇದೆ. ಆ ವಾರ್ಡಲ್ಲಿ ಭಾಳ ಒಳ್ಳೆಯ ಕೆಲಸ, ಇವತ್ತು ಒಂದು ಅದ್ಭುತ ಕೆಲಸಕ್ಕೆ ಕೈ ಹಾಕಿರುವಂಥ ಪೀಸ್ ಫಾರ್ ಹ್ಯುಮ್ಯಾನಿಟಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಲೀಂ ಪಾಷಾ ಅವರು ಒಂದು ಉಚಿತ ತುರ್ತು ವಾಹನವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅದರ ಜೊತೆಯಲ್ಲಿ ಇವತ್ತು ಉಚಿತ ಚಿಕಿತ್ಸೆಯನ್ನು, ಆರೋಗ್ಯ ಶಿಬಿರ, ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರ, BP, ಶುಗರ್, ಮೈಗ್ರೇನ್ ಇಂಥ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡೋದ್ರ ಮೂಲಕ ಇಲ್ಲಿನ ಜನತೆಯ ಆರೋಗ್ಯದ ಏಳಿಗೆಗಾಗಿ ಹಗಲಿರಳು ಪೀಸ್ ಫಾರ್ ಹ್ಯುಮ್ಯಾನಿಟಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ JDSನ ಅಲ್ಪಸಂಖ್ಯಾತರ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಸಲೀಂ ಪಾಷಾ ಅವರ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ನಿರಂತರ ತನ್ನ ಕೊಡುಗೆಯನ್ನು ಸಮಾಜಕ್ಕೆ ಮೀಸಲಿಟ್ಟಿರುವಂಥ ಏಕೈಕ ವ್ಯಕ್ತಿ ಅಂದರೆ ಯುವ ನಾಯಕ ಇವತ್ತು ಬೆಂಗಳೂರಲ್ಲಿ ಕಾಣಸಿಗ್ತಾ ಇರುವಂಥದ್ದು ಪೀಸ್ ಫಾರ್ ಹ್ಯುಮ್ಯಾನಿಟಿಯ ರಾಷ್ಟ್ರೀಯ ಅಧ್ಯಕ್ಷ ಸಲೀಂ ಪಾಷಾ ಅನ್ನೋದು ಎ ಟು ಝೆಡ್ ಸುದ್ದಿವಾಹಿನಿ ಹೇಳ್ತಾ ಇಲ್ಲ, ಇದು ಜನಸಾಮಾನ್ಯರ ಕೂಗಾಗಿದೆ. ಇಂಥ ಜನಗಳು ಸಮಾಜದಲ್ಲಿ ಬರಬೇಕು. ಈ ಕೋವಿಡ್ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬಹಳ ಮುಖ್ಯ ಅಂಥೇಳಿ ಇವತ್ತು ಅದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಹೊಸದಾಗಿ ಇನ್ನೊಬ್ಬ ಸೇವಕರು ಝುಹೈಬ್ ಖಾನ್ ಸಾಬ್ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಬಲಿಷ್ಠವಾಗಿ ಕರ್ನಾಟಕದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಿರಂತರವಾಗಿ ಹಗಲಿರಳು ವಕ್ ಥರ ತನ್ನ ಜೀವನವನ್ನೇ ಮೀಸಲಿಟ್ಟಂಥ ಸಮಾಜಕ್ಕೆ ಏಕೈಕ ಗಣ್ಯ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ನಾನೀಗ ಅವರಿಂದನೇ ಮಾತಾಡೋಕೆ ಬಯಸ್ತೇನೆ. ಸರ್, ನಮ್ಮ ಹೆಸರು? ಝುಹೈಬ್ ಖಾನ್, ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್. ಎ ಟು ಝೆಡ್ ವಾಹಿನಿಯಿಂದ ನಿಮಗೆ ಬಿಗ್ ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಸರ್, ಹೇಳಿ, ಏನೆಲ್ಲ ನೀವು ಮಾಡ್ತಾ ಇದ್ದೀರಿ? ಸಲೀಂ ಸಾಹೇಬ್ರ ಬಗ್ಗೆ ಏನೆಲ್ಲ ನೋಡಿದ್ದೀರಿ? ಈ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ತುರ್ತು ವಾಹನ ಎಮರ್ಜೆನ್ಸಿ, ಬರೇ ವಾರ್ಡಿಗಿಲ್ಲ, ರಾಜ್ಯದ ಮೂಲೆ ಮೂಲೆಗೆ 2ನೇ ವಾಹನ ಇದೆ. ಹೌದು, ಪೀಸ್ ಫಾರ್ ಹ್ಯುಮ್ಯಾನಿಟಿ ಫೌಂಡೇಶನ್ ಮತ್ತು ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಸೇರಿ ಈ ದಿನ ಒಂದು ಬ್ಲಡ್ ಡೊನೇಷನ್ ಡ್ರೈವ್ ಮತ್ತು ಫ್ರೀ ಐ ಕ್ಯಾಂಪ್ ಮತ್ತು ಸರ್ಜರೀಸ್ ಅದಕ್ಕೆ ಫ್ರೀ ಮತ್ತು ಫ್ರೀ ಸ್ಪೆಕ್ಟಿಕಲ್ಸ್ ಮತ್ತು ಒಂದು ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಮಾತ್ರ ಇನಾಗ್ರೇಟ್ ಮಾಡಿದ್ದೀವಿ. ಮೇನ್ ಉದ್ದೇಶ ಏನಂದರೆ ಇದರಲ್ಲಿ ಜನಗಳಿಗೆ ಇಂಪಾರ್ಟೆನ್ಸ್ ಇದಕ್ಕೆ, ಜನಗಳಿಗೆ ಏನಂದರೆ ಇದಕ್ಕೆ ಸರಿಯಾಗಿ ಉಪಯೋಗ ಆಗಬೇಕು. ಪೀಪಲ್ ಶುಡ್ ಬೆನಿಫಿಟ್ ಔಟ್ ಆಫ್ ದಿಸ್ ಇಸ್ ದ ಮೇನ್ ಇಂಟೆನ್ಷನ್ ಆ್ಯಂಡ್ we are here for the public service and not for anything else, and we've been working during COVID as well. We have given ration to many families, thousands of families, cooked food, and we've helped people with electricity bills, house advance, rents, and many other things. We've been working from the time the lockdown started. Sir, ನಿಮಗೆ ಇಂಥ ಒಂದು ಕಾಲೋನಿಗಳಲ್ಲಿ ಆರೋಗ್ಯ ತಪಾಸಣೆ ಆಗೋದ್ರಿಂದ ಇಂಥ ತುರ್ತು ಸಂದರ್ಭ ಕೋವಿಡ್ದು ಇದು ಎಷ್ಟು ಬೆಳವಣಿಗೆ ಸಮಾಜಕ್ಕೆ? Sir, in situation like this, it's very important that we have these kind of facilities and people are aware of these situations and they come and use the facilities so that there is fear amongst the people regarding COVID and they are unaware as to how to get this treated, and they are, due to fear, they're not coming forward. So keeping these things in mind, medical camps like these will help them understand, and there's also awareness created here as to how they have to be, how they have to deal with the COVID-19 situation. ಸಲೀಂ ಭಾಯ್ ಅವ್ರ ಬಗ್ಗೆ ಎರಡೇ ಮಾತಲ್ಲಿ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಿ? He's a very hard-working person, and especially during COVID-19, we have seen that he's worked hard and he's done that selflessly, not for any name or for any party's sake. He's done it for the humanity.
He's done it for the humanity, and also that he's been available 24/7. He has coordinated with us. We know we've answered calls during midnight. He's been there, and he's personally taken care of the patients. He's been there even though there was COVID situation. He went there, he helped the patients, and he's always worked. So we pray that he continues to do the service to humanity selflessly, and he continues to do this. We want people like him, youngsters like him, who coordinate, who understands, who feels the pain of others, and that's more important, and he's been doing that. So we congratulate him as well, and we will work with him whenever there is work for the society or societal development. ಸಲೀಂ ಭಾಯ್, ಹೇಳಿ ಸರ್. ನಮಸ್ಕಾರ. ಇಷ್ಟೊತ್ತವರೆಗೆ ನಿಮ್ಮ ಬಗ್ಗೆ, ನಿಮ್ಮ ಸಂಸ್ಥೆಯ ಬಗ್ಗೆ, ನೀವು ಮಾಡುವಂಥ ಕಾರ್ಯಕಲಾಪದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ ತಮಗೆ ಏನು ಅನಿಸ್ತಾ ಇದೆ? ಅದು ಕಡಿಮೆನ ಇನ್ನೂ ಮಾಡಬೇಕು ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಸರ್ ನೋಡಿ, ನನಗೆ ಜಾಸ್ತಿ ಅವರು ನಮ್ಮ ಬಗ್ಗೆ ದೊಡ್ಡ ದೊಡ್ಡ ಮಾತು ಹೇಳ್ಬಿಟ್ಟಿದ್ರ ಅಂತ ಕಾಣಿಸ್ತದೆ. ಯಾಕಂದರೆ ನಾವು ಒಬ್ಬರೇ ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ಮೂಲೆ ಮೂಲೆ ಸರ್ ವಾರ್ಡಲ್ಲಿ ಇಲ್ಲ, ಅದು ಸತ್ಯ ಹೇಳಿ. ಸರ್, ನಾನು ಇವ್ರ ಬಗ್ಗೆ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಜುಹೇಬ್ ಸರು ಇವಾಗಿಂದ ನಾವು ನೋಡ್ತಾ ಇಲ್ಲ. ನಾನು ದುಬೈಯಿಂದ ಬಂದು 5 ವರ್ಷದಿಂದ ನಾವು ಮೊದಲು ವ್ಯಕ್ತಿ ನಾನು ಹಿಂದೆ ಹೋಗಿ ನೋಡಿರೋದು, ಕೆಲಸ ಸ್ಟಾರ್ಟ್ ಆಗಿದೆ ಇಲ್ಲಿ, ಈ ಥರ ಸೋಷಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಜುಹೇಬ್ ಸರ್. ಯಾಕಂದರೆ ಇಲ್ಲಿ ಹೆಲ್ತ್ ಕ್ಲಿನಿಕ್ ಓಪನ್ ಮಾಡಿದ್ದಾರೆ, ಮತ್ತು ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಈ ಇಡೀ 33 ವಾರ್ಡು ಮತ್ತು ಹೆಬ್ಬಾಳ ಜನರಿಗೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಫೀಸ್ಗೋಸ್ಕರ ಆಗಲಿ, ಆಪ್ರೇಷನ್ಗೋಸ್ಕರ ಆಗಲಿ, ಮತ್ತು ಶಿಕ್ಷಣಕ್ಕಾಗಲಿ ಯಾವ ಥರ ತೊಂದರೆ ಇದ್ರೇನು ಅವರು ಮಿನಿಮಮ್ ಅವರು ಇಲ್ಲ ಅಂತ ಹೇಳೋದು. ಮೃತದೇಹ ಶವ ಸಂಸ್ಕಾರಕ್ಕಾಗಲಿ ಇದು ಇಡೀ ಲಾಕ್ಡೌನ್ನಲ್ಲಿ ನಾನು ನೋಡಿರೋ ಪ್ರಕಾರ ಸರ್. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಇನ್ನು ಲೀಡರ್ಸ್ ಇದ್ದಾರೆ. ಆದರೆ ನಾನು ನಮ್ಮ ಜುಹೇಬ್ ಸರ್ಗೆ ಮತ್ತು MTF ಮೆಡಿಕಲ್ ಟಾಸ್ಕ್ ಫೋರ್ಸು, ಇಸ್ಲಾಮಿಕ್ ಸೆಂಟರ್, ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರು, ಮೆಡಿಕಲ್ ಟಾಸ್ಕ್ ಫೋರ್ಸು ಮತ್ತು ನಮ್ಮ ಪೀಸ್ ಫಾರ್ ಹ್ಯುಮ್ಯಾನಿಟಿ ಎಲ್ಲ ತಂಡ ಅವ್ರಿಗೆ ನಾನು ಸಲ್ಯೂಟ್ ಹೊಡೆಯೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 24/7 ನೀವು ಹೇಳೋ ಥರ ಅವ್ರು ತಮ್ಮ ಫ್ಯಾಮ್ಲಿ ಬಿಟ್ಬಿಟ್ಟು ತಮ್ಮ ಟೈಮನ್ನು ವಕ್ಫನ್ನು ಮಾಡಿಬಿಟ್ಟಿದ್ರು. ನಾನು ಯಾವಾಗಲೂ 3 ಗಂಟೆಗೆ ಅವ್ರು ಕಾಲ್ ಮಾಡಿ ಕೇಳಿದ್ರೆ ಈ ಥರ ಸರ್ವಿಸ್ ಬೇಕು ಅಂದರೆ ಸತ್ಯ ಸರ್, ಸತ್ಯ. ಯಾಕಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ರೇಷನ್ ಕಿಟ್ ಆಗಲಿ, ನಾನು ಈ ಇಡೀ ಏರಿಯಾದಲ್ಲಿ ರೇಷನ್ ಕಿಟ್ಟು ಡಿಸ್ಟ್ರಿಬ್ಯೂಷನ್ ಆಗ್ತಾಯಿದೆ ಅಂದರೆ ಎಲ್ಲ ಡಿಸ್ಟ್ರಿಬ್ಯೂಷನ್ 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ. ಆದರೆ ಬರೋ ದಿನ ಯಾರ್ಯಾರು ಬರ್ತಾ ಇರ್ತಾರೋ ಅವ್ರಿಗೆ ಎಲ್ಲರಿಗೆ ಮಾಡೋದು ನಾನು ನೋಡಿರೋದು ನಮ್ಮ ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಜುಹೇಬ್ ಸರ್ ಅವ್ರ ಟೀಮು, ಅವ್ರ ತಂಡ, ಅವ್ರ ಜೊತೆಗೆ ನಾವು. ಹೌದು ಸರ್, ನಾವು ಅವ್ರ ಜೊತೆಗಿದ್ದೀವಿ ಸರ್. ನಾವು ಯಾವಾಗಲೂ 24/7 ಸರ್. ಬೇರೆ ಇಲ್ಲ ಸರ್. ಯಾಕಂದರೆ ನೋಡಿ, ಪೀಸ್ ಫಾರ್ ಹ್ಯುಮ್ಯಾನಿಟಿ ಇರಲಿ, ಟ್ರಸ್ಟ್ ಯಾವುದಾದ್ರೂ ಟ್ರಸ್ಟ್ ಇರಲಿ, ಯಾವುದಾದ್ರೂ ಆರ್ಗನೈಸೇಷನ್ ಇರಲಿ, ಯಾರು ಮುಂದೆ ಬಂದು ಕೆಲಸ ಮಾಡ್ತಾರೋ ಅವ್ರಿಗೆ ನಮ್ಮ ಬಿಗ್ ಸಲ್ಯೂಟು. ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರು ಇನ್ನೂ ಮೋಟಿವೇಟ್ ಮಾಡಬೇಕು. ಯಾಕಂದರೆ ನಮ್ಮ ಉದ್ದೇಶನೇ ಜನರಿಗೆ ಒಳ್ಳೇದಾಗಬೇಕಂತ. ಇವತ್ತು ನೋಡಿ, ಇದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಜುಹೇಬ್ ಸರು 3-4 ದಿನದಿಂದ ನಾನು ಬ್ಯುಸಿ ಆಗಿಬಿಟ್ಟೆ. ಆದರೆ ಈ ಎಲ್ಲ ಇಡೀ ಕಾರ್ಯಕ್ರಮಕ್ಕೆ ಎಲ್ಲ ಅರೇಂಜ್ಮೆಂಟ್ ಆಗಿರಲಿ, ಜವಾಬ್ದಾರ ಆಗಿರಲಿ, ಎಲ್ಲ ನಮ್ಮ ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಮತ್ತು ನಮ್ಮ ಶಕೀಲು, ಮುಯಿನ್ನು ಮತ್ತು ನಮ್ಮ ಮಸೂದ್ ಸರು ಎಲ್ಲ ಕೊಟ್ಟಿರೋದು. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಇವತ್ತು ನಾವು 2 ಆ್ಯಂಬುಲೆನ್ಸ್ ಬಿಡುಗಡೆ ಮಾಡೋಣ ಅಂತ ನಾವು ಇದ್ದೀವಿ. 1 ಆ್ಯಂಬುಲೆನ್ಸ್ ಇವತ್ತು ಬಿಡುಗಡೆ ಆಗಿದೆ. ನಮ್ಮ 1 ಆ್ಯಂಬುಲೆನ್ಸು ನಮಗೆ ಡೊನೇಟ್ ಆಗಿರೋದು, ನಮ್ಮದೇನು ಅದಿಲ್ಲ. ನಮ್ಗೆ ಡೊನೇಟ್ ಮಾಡಿರೋದು ನಮ್ಮ ಮಸೂದ್ ಅನ್ನ ಅವರು. ಇನ್ನೊಂದು ಆ್ಯಂಬುಲೆನ್ಸು ನಾನು ಆಲ್ರೆಡಿ ಸ್ವತಃ ರೆಡಿ ಆಗಿದೆ. ಆದರೆ ಅದರಲ್ಲಿ ನಾನು ಸ್ವತಃ ಇವಾಗ ಇಚ್ಛೆ ಪಡ್ತೀನಿ ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಅದರಲ್ಲಿ ಬರೆದು ನಾನು ರಿಲೀಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಹೆಬ್ಬಾಳ ಕ್ಷೇತ್ರ ಪೀಸ್ ಫಾರ್ ಹ್ಯುಮ್ಯಾನಿಟಿ ಅಧ್ಯಕ್ಷನಾಗಿ ನನಗೆ ಸಲೀಂ ಸಾಹೇಬರು ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ದಿನ ನಾವು ಏನು ನೋಡ್ತಾ ಇದ್ದೀವಿ, ತಾವು ಮಾಧ್ಯಮದವರು ನೋಡ್ತಾ ಇದ್ದೀರಾ. ಇದಕ್ಕಿಂತ ಮುಂಚೆ ನಾವು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ, ತಾವು ಇದರಲ್ಲಿ ಭಾಗವಹಿಸ್ತೀರಾ. ಎಲ್ಲ ಒಳ್ಳೆತನದಲ್ಲಿ ಪೀಸ್ ಫಾರ್ ಹ್ಯುಮ್ಯಾನಿಟಿ ಅಂದರೆ ನಿಮ್ಗೆ ಅರ್ಥನೂ ಗೊತ್ತು ಅದ್ರದ್ದು. ನಾನು ಎಲ್ಲಕ್ಕಿಂತ ಮುಖ್ಯವಾದ ಇವತ್ತು ನಾನು ಏನು ನೋಡ್ತಾ ಇದ್ದೀನಿ ತುಂಬ ಅದ್ಭುತ. ಇದರಲ್ಲಿ ಕಣ್ಣ ಟ್ರೀಟ್ಮೆಂಟು, ಬ್ಲಡ್ ಡೊನೇಷನ್ ಆಗಲಿ, ಹೆಲ್ತ್ ಕಾರ್ಡ್ ಆಗಲಿ, ಹೆಲ್ತ್ ಚೆಕಪ್ ಆಗಲಿ, ವೋಟರ್ ID ಕಾರ್ಡ್ ಅನ್ನೋದಾಗಲಿ, ಇವಾಗ ಉಚಿತವಾಗಿ 2 ಫ್ರೀ ಆ್ಯಂಬುಲೆನ್ಸನ್ನು ಬಿಟ್ಟಿದ್ದಾರೆ. ಇಲ್ಲಿ ಯಾರೇ ಆಗಲಿ ಬೆಂಗಳೂರು ನಗರದಲ್ಲಿ ಯಾರಾದರೂ ಇದನ್ನು ಉಪಯೋಗಿಸ್ಕೊಬೋದು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಫ್ರೀ ಆ್ಯಂಬುಲೆನ್ಸ್ ಅಂತ ಕರೆದ್ರೆ ಎಲ್ಲರಿಗೂ ಒಂದು ಭಯ. ಫ್ರೀ ಆ್ಯಂಬುಲೆನ್ಸ್ ಅಂದರೆ ಅವ್ರು ಚಾರ್ಜ್ ಮಾಡ್ತಾರೆ, ಅದು ಇದು ಅಂತ. ಇವತ್ತು ನಮ್ಮ ಸಲೀಂ ಸಾಹೇಬರು
ಇದು ಫ್ರೀ ಆ್ಯಂಬುಲೆನ್ಸನ್ನು ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆಯದಾಗಿ ಮಾಡಿದಾರಂತ ನನ್ನಲ್ಲಿ ಒಂದು ಖುಷಿ ಅನಿಸ್ತಾ ಇದೆ ಇವತ್ತು. ಯಾಕಂದರೆ ಈ ದಿನ ನಾವು ನೋಡಿರೋದು ಈ ಹೆಬ್ಬಾಳು ಕ್ಷೇತ್ರದಲ್ಲೇ ಈ ಥರ ಯಾರೂ ಮಾಡಿಲ್ಲ ಇವತ್ತು. ಊಟದ ಜೊತೆಯಲ್ಲಿ ನೀರು ಸಮೇತ ಎಲ್ಲ ಹಲ್ವಾ ಜಲ್ವಾ ಎಲ್ಲ ಇವಾಗ ಈ ಕ್ಷೇತ್ರದಲ್ಲಿ ವಾರ್ಡ್ 40 ಚಾಮುಂಡಿನಗರ ವಾರ್ಡಲ್ಲಿ ಇವಾಗ ಏನು ಹೊಸ ವಾರ್ಡ್ ಆಗಿದೆ, ಚಾಮುಂಡಿನಗರ ಹೊಸ ವಾರ್ಡಲ್ಲಿ ಇದು ಫಸ್ಟು ಕಾರ್ಯಕ್ರಮ. ನಾನು ಅದ್ಭುತವಾಗಿ ಇನ್ನು ಮುಂದೆ ಯಾವುದು ನೋಡೋದು ಇಲ್ಲ, ಇನ್ನು ಯಾರು ಮಾಡೋದು ಇಲ್ಲ. ಆರೋಗ್ಯ ತಪಾಸಣಾ ಶಿಬಿರ ಉಚಿತವಾಗಿ ಒಂದು ಆಂಬುಲೆನ್ಸು ಸಹ ಬಿಡುಗಡೆ ಮಾಡಿದ್ದಾರೆ. ಕಷ್ಟದಲ್ಲಿ ಕೈ ಹಿಡಿಬೇಕು ಜನಗಳಲ್ಲಿ ಅಂತೇಳಿ ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸಕ್ಕೆ ಈ ಕ್ಷೇತ್ರದ ಜನ, ಈ ವಾರ್ಡಿನ ಜನ ಕೂಡ ಭಾಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಪೀಸ್ ಫಾರ್ ಹ್ಯುಮ್ಯಾನಿಟಿ ತಂಡಕ್ಕೆ ಹಾಗೂ ಜೋಯಬ್ ಸಾಹೇಬ್ ಅವರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದ. ಕ್ಯಾಮರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಚಾಮುಂಡಿನಗರ, ಹೆಬ್ಬಾಳ ಚಿತ್ರ, ಬೆಂಗಳೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.